ಹಲೋ ನನ್ನ ಕುಟುಂಬದವರೇ, ಹೇಗಿದ್ದಾರೆ ಎಲ್ಲರೂ? ಇವತ್ತು ನಾವು ಮಾಡೋಣ ಒಂದು ಸಿಂಪಲ್ ಆದ ಮೆನು. ಇದರಲ್ಲಿ ಚಿಕನ್ ಇದೆ, ಪಲ್ಯ ಇದೆ, ರೈಸ್ ಇದೆ, ಎಲ್ಲನೂ ಇದೆ. ಆದರೆ ತುಂಬ ಜಟ್ಪಟಾಗಿ ಆಗುವಂಥದ್ದು. ಹಾಗಾಗಿ ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ. ಏನು ಗೊತ್ತಾ, ನಾನು ಯೂಸ್ ಮಾಡುವ ರೈಸ್ ಎಲ್ಲರೂ ಕೇಳ್ತಾ ಇದ್ರು ಯಾವುದು ಅಂತ ಹೇಳಿ. ನಾವಿಲ್ಲಿ ಬಾಯ್ಲ್ಡ್ ಕುಚ್ಚಲಕ್ಕಿ ರೈಸ್ ಅಂತ ಹೇಳ್ತಾರೆ, ಅದನ್ನು ಯೂಸ್ ಮಾಡೋದು. ಇಲ್ಲಿ ನಾವು ಜಯ ಆನಂದ್ ಅಂತ ಬರುತ್ತೆ, ಆ ರೈಸನ್ನು ಯೂಸ್ ಮಾಡ್ತಾ ಇದ್ವಿ. ಇದರ ಬದಲು ನಾವು ಕೆಲವೊಮ್ಮೆ ಕಜೆ ಕೂಡ ಯೂಸ್ ಮಾಡ್ತೀವಿ. ಇಲ್ಲಿ ನಾನು ಕುಕ್ಕರಲ್ಲಿ ಇಡ್ತಾ ಇಲ್ಲ. ಇದರಲ್ಲಿ ನನಗೆ ತುಂಬ ಸಿಂಪಲ್ ಅಡುಗೆ ಮಾಡಲಿಕ್ಕೆ ಹಾಗೂ ಬೇಗನೆ ಆಗಿ ಹೋಗುತ್ತೆ ಕೆಲಸ. ಹಾಗಾಗಿ ನಾನಿಲ್ಲಿ ಅಗಾರೋ ಎಲೆಕ್ಟ್ರಿಕ್ ಕುಕ್ಕರ್ ಉಂಟು ನೋಡಿ, ಅದರಲ್ಲೇ ಇವತ್ತು ರೈಸ್ ಮಾಡೋದು ನಿಮಗೆ ಹೇಳಿಕೊಡ್ತಾ ಇದ್ದೀನಿ. ರೈಸ್ ಬಟನ್ ಉಂಟು, ಜಸ್ಟ್ ನೀವು ಅದನ್ನು ಕ್ಲಿಕ್ ಮಾಡಿದರೆ ಆಯಿತು. ಕ್ಲಿಕ್ ಮಾಡಿ ಸ್ಟಾರ್ಟ್ ಮಾಡಿದರೆ ತಾನಾಗಿ ಆಗಿ ಹೋಗುತ್ತೆ ರೈಸ್. ಇದರಲ್ಲಿ ಯಾವುದೇ ಅಡುಗೆ ಮಾಡಿದ್ದು ಕೀಪ್ ವಾರ್ಮ್ ಉಂಟು ನೋಡಿ, ಆ ಫಂಕ್ಷನ್ಗೆ ಹೋಗುತ್ತೆ ಇದು. ಅಲ್ಲಿಂದ ನಾವು ಕ್ಯಾನ್ಸಲ್ ಬಟನನ್ನು ಒತ್ತಬೇಕು. ಎಷ್ಟು ಒತ್ತು ಇದರಲ್ಲಿ ನಾವು ಇಟ್ಟರು ಬಿಸಿಯಾಗಿಯೇ ಇರುತ್ತೆ. ನಮಗೆ ಬೇಡದಿದ್ದರೆ ಮಾತ್ರ ನಾವು ಕ್ಯಾನ್ಸಲ್ ಮಾಡ್ಬೋದು, ಇಲ್ಲದ್ರೆ ಅದು ಬಿಸಿಯಾಗಿಯೇ. ಈಗ ಅಡುಗೆ ನೆಂಟರೆಲ್ಲ ಬರುವಾಗ ಅಡುಗೆ ಮಾಡಿ ಆದಮೇಲೆ ಕೀಪ್ ವಾರ್ಮನ್ನು ಹಾಗೆಯೇ ಬಿಟ್ಟರೆ ನೀವು ಎಷ್ಟು ಹೊತ್ತಾದರೂ ಅದರಲ್ಲಿ ಅಡುಗೆಲ್ಲ ಬಿಸಿನೇ ಇರುತ್ತೆ. ಬಿಸಿ ಬಿಸಿಯಾಗಿ ನೀವು ಬಡಿಸ್ಬೋದು. ಇವಾಗ ನೋಡ್ಬೋದು ರೈಸ್ ಪರ್ಫೆಕ್ಟಾಗಿ ಇದರಲ್ಲಿ ಆಗಿದೆ. ಇವಾಗ ನಾನಿಲ್ಲಿ ಪಲ್ಯವನ್ನು ಮಾಡ್ತಾಯಿದ್ದೀನಿ, ಹಾಗಾಗಿ ಫಸ್ಟಿಗೆ ಸಾಟೆ ಬಟನನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ ಹಾಗೂ ಸ್ಟಾರ್ಟ್. ಸ್ವಲ್ಪ ಹೊತ್ತಲ್ಲಿ ಇದು ಬಿಸಿಯಾಗುತ್ತೆ. ಬಿಸಿಯಾಗಿದ್ದೆ ನಾವು ನಾರ್ಮಲಾಗಿ ಯಾವ ರೀತಿ ಪಲ್ಯ ಮಾಡ್ತೀವಿ ನೋಡಿ, ಅದೇ ರೀತಿ ಮಾಡಿದರೆ ಆಯಿತು. ಇಲ್ಲಿ ನಾನಿವತ್ತು ಚೌಳಿಕಾಯಿ ಪಲ್ಯವನ್ನು ಮಾಡ್ತಾಯಿದ್ದೀನಿ. ಸ್ವಲ್ಪ ಆಯಿಲನ್ನು ಹಾಕಿದ್ದೀನಿ, ಚೌಳಿಕಾಯಲ್ಲಿ ರೆಡಿಯಾಗಿದೆ. ರೈಸ್ ಒಂದು ಸೈಡ್ ಇಟ್ಟು ಇನ್ನೊಂದು ಸೈಡ್ ನಾನು ಉಳಿದದ್ದು ಕೆಲಸ ರೆಡಿ ಮಾಡ್ತಾಯಿದ್ದೆ. ಚೌಳಿಕಾಯಿ ಕಟ್ ಮಾಡೋದಿರಲಿ, ಚಿಕನ್ ಕ್ಲೀನ್ ಮಾಡೋದಿರಲಿ, ಅದನ್ನೆಲ್ಲ ಮಾಡ್ತಾಯಿದ್ದೆ. ಹಾಗಾಗಿ ಈ ಸೈಡ್ ರೈಸ್ ಕೂಡ ಆಯಿತು, ಈ ಸೈಡ್ ಇವಾಗ ಪಲ್ಯ ಕೂಡ ರೆಡಿ ಆಗ್ತಾ ಉಂಟು. ಒಂದೇ ಪ್ರೆಷರ್ ಕುಕ್ಕರಲ್ಲಿ ಎಲ್ಲವನ್ನು ನಾವು ಜಟ್ಪಟಾಗಿ ಮಾಡ್ಬೋದು. ಓಕೆ, ಫಸ್ಟಿಗೆ ನಾನು ಆಯಿಲನ್ನು ಹಾಕಿ ಇಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ. ಉಪ್ಪನ್ನು ಸೇರಿಸಿ ಸ್ವಲ್ಪ ಹೊತ್ತು ಒಳ್ಳೆ ರೀತಿ ಫ್ರೈ ಮಾಡೋಣ. ಫ್ರೈ ಮಾಡಿ ಆಗಿದ್ದೆ ಇದಕ್ಕೆ ನೀರುಳ್ಳಿ, ಟೊಮೆಟೊ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ತೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಮತ್ತು ಧನಿಯಾ ಪೌಡರ್ ಹಾಗೂ ಚಿಲ್ಲಿ ಪೌಡರ್, ಜೀರಾ ಪೌಡರ್ ಇಷ್ಟನ್ನು ಹಾಕಿ ನಾನು ಮಿಕ್ಸ್ ಮಾಡಿ ಮುಚ್ಚಿಬಿಡ್ತೀನಿ. ಸ್ವಲ್ಪ ಹೊತ್ತಲ್ಲಿ ಪಲ್ಯ ರೆಡಿ ಆಗುತ್ತೆ. ಓಕೆ, ಇಲ್ಲಿ ಸಾಟೆ ಬಟನನ್ನು ಕ್ಯಾನ್ಸಲ್ ಮಾಡಿ ಬೀನ್ ಚಿಲ್ಲಿ ಬಟನ್ ಉಂಟು ನೋಡಿ, ಅದನ್ನು ಕ್ಲಿಕ್ ಮಾಡಿ ನಾನು ಕಮ್ಮಿ ಮಾಡ್ತಾ ಇದ್ದೀನಿ. 30 ಮಿನಿಟ್ಸ್ ಉಂಟಲ್ಲ, ಅಷ್ಟು ಬೇಡ, ಒಂದು 10 ನಿಮಿಷದಲ್ಲಿ ಆಗಿ ಹೋಗುತ್ತಲ್ವ, ಹಾಗಾಗಿ 10 ನಿಮಿಷಕ್ಕೆ ಇಡ್ತಾ ಇದ್ದೀನಿ. ಹಾಗೂ ಪ್ರೆಷರ್ ಲೆವೆಲ್ ಉಂಟು ನೋಡಿ, ಅದನ್ನು ನಾನು ಹೈಯಲ್ಲಿ ಇಟ್ಟಿದ್ದೀನಿ. ಓಕೆ, ಒಂದು 10 ನಿಮಿಷ ವೆಯ್ಟ್ ಮಾಡೋಣ. ಸ್ಟಾರ್ಟ್ ಮಾಡಿ. ನೋಡಿದ್ರಲ್ಲ, 10 ಮಿನಿಟ್ಸಲ್ಲಿ ಆಗಿ ಹೋಯ್ತು. ಇವಾಗ ಓಪನ್ ಮಾಡಿ ನೋಡೋಣ. ವಾವ್, ಪರ್ಫೆಕ್ಟ್ ಆಗಿದೆ ನೋಡಿ, ಚೆನ್ನಾಗಾಗಿದೆ ಅಲ್ವಾ? ನೋಡ್ಬೋದು, ಅರ್ಜೆಂಟಲ್ಲಿ ಬೇಗನೆ ಕೆಲಸ ಆಗುತ್ತೆ ಇದರಲ್ಲಿ. ಹಾಗೂ ನಿಮಗೆಲ್ಲಾದರೂ ಟ್ರಾವೆಲಿಂಗ್ಗೆ ಅಲ್ಲೆಲ್ಲ ಹೋಗುವಾಗ, ರೂಮು ಅಲ್ಲೆಲ್ಲ ಹೋಗುವಾಗ ನೀವು ಇದನ್ನು ತೊಗೊಂಡು ಹೋಗ್ಬೋದು. ಬ್ಯಾಚುಲರ್ ಅವರಿಗೆಲ್ಲ ತುಂಬ ಬೆಸ್ಟ್ ಇದು. ಇಲ್ಲಿ ಇವಾಗ ಚಿಕನ್ ಮಾಡ್ತಾ ಇದ್ದೀನಿ. ಚಿಕನ್ಗೆ ಸ್ವಲ್ಪ ಮೊಸರು, ಅರಿಶಿನ ಪೌಡರ್, ಚಿಲ್ಲಿ ಪೌಡರ್, ಉಪ್ಪು, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ. ಒಂದು 5 ನಿಮಿಷ ಹಾಗೆಯೇ ಬಿಟ್ಟಿದ್ದೀನಿ ಮ್ಯಾರಿನೇಟ್ ಮಾಡಲಿಕ್ಕೆ. ಇವಾಗ ಇಲ್ಲಿ ಆಯಿಲನ್ನು ಹಾಕೋಣ. ಆಯಿಲನ್ನು ಹಾಕಿದ ಮೇಲೆ ಇದಕ್ಕೆ ನಾನು ನೀರುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ. ನೀರುಳ್ಳಿ ಚೆನ್ನಾಗಿ ಕೆಂಪಾಗುವವರೆಗೆ ನಾವು ಫ್ರೈ ಮಾಡೋಣ.
ಈರುಳ್ಳಿ ಫ್ರೈ ಆಗಿದೆ. ನಾನಿಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಅದನ್ನು ಕೂಡ ಚೆನ್ನಾಗಿ ಇಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಚೂರು ಕೂಡ ತಳ ಎಲ್ಲ ತಾಗೋದಿಲ್ಲ, ನೀವು ನೋಡ್ಬೋದು. ನಿಮಗೆ ಕ್ಲೀನ್ ಮಾಡಲಿಕ್ಕೆ ಅದಕ್ಕೆಲ್ಲ ತುಂಬ ಈಸಿ ಉಂಟು ಇದು. ಓಕೆ, ಇವಾಗ ಇದಕ್ಕೆ ನಾನು ಗರಂ ಮಸಾಲ ಪೌಡರ್, ಧನಿಯಾ ಪೌಡರ್, ಜೀರಾ ಪೌಡರ್ ಎಲ್ಲ ಹಾಕಿದ್ದೀನಿ. ಹಾಗೂ ಮ್ಯಾರಿನೇಟ್ ಮಾಡಿದ ಚಿಕನನ್ನು ಸೇರಿಸ್ತಾ ಇದ್ದೀನಿ. ಚಿಲ್ಲಿ ಪೌಡರ್ ನಿಮಗೆ ಸ್ವಲ್ಪ ಖಾರ ಜಾಸ್ತಿ ಇಷ್ಟ ಇದ್ದವರು ಹಾಕ್ಬೋದು. ಅದು ಗ್ರೀನ್ ಚಿಲ್ಲೀಸ್ ಕೂಡ ನೀವು ಇಲ್ಲಿ ಕಟ್ ಮಾಡಿ ಹಾಕ್ಬೋದು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ನೀರೆಲ್ಲ ಏನು ಕೂಡ ಸೇರಿಸ್ಬೇಡಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ನಾನಿವಾಗ ಮುಚ್ತೀನಿ. ಇಲ್ಲಿ ನಾನಿವಾಗ ಕ್ಯಾನ್ಸಲನ್ನು ಒತ್ತಿ ಆಮೇಲೆ ಪೌಲ್ಟ್ರಿಯನ್ನು ಒತ್ತಾ ಇದ್ದೀನಿ. ಓಕೆ, 15 ನಿಮಿಷ ತೋರಿಸ್ತಾ ಉಂಟು. ನಿಮಗೆ ಕಮ್ಮಿ ಬೇಕಿದ್ರೆ ಕಮ್ಮಿ ಕೂಡ ನೀವು ಮಾಡ್ಬೋದು. ಹಾಗೂ ಸ್ಟಾರ್ಟ್ ಮಾಡೋಣ. ಪರ್ಫೆಕ್ಟ್. ಇವಾಗ ನೋಡಿ 15 ನಿಮಿಷದಲ್ಲಿ ಇಲ್ಲಿ ಚಿಕನ್ ಆಗಿ ಹೋಯಿತು. ಮೇಲ್ಗಡೆ ಒಂದು ಪ್ರೆಷರ್ ಲೆವೆಲ್ ಉಂಟು. ನಮಗೆ ಕುಕ್ಕರಲ್ಲಿ ಯಾವ ರೀತಿ ಸಿಟಿ ಇರುತ್ತೆ ನೋಡಿ, ಅದನ್ನು ನಾವು ಯಾವಾಗಲೂ ಸೀಲಿಂಗಲ್ಲಿ ಇರಬೇಕು. ಸೀಲಿಂಗಲ್ಲಿ ಇಟ್ಟರೆ ಪ್ರೆಷರ್ ಅಲ್ಲೇ ಇರುತ್ತೆ. ನಮಗೆ ಬೇಕಾದಾಗ ನಾವು ಓಪನ್ ಮಾಡೋ ಟೈಮಲ್ಲಿ ವೆಂಡಿಂಗಲ್ಲಿ ಇಟ್ಟರೆ ಆಯಿತು. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿದೆಯಾ ನೋಡಿ. ಲಿಂಬೆ ರಸವನ್ನು ಬೇಕಿದ್ರೆ ನೀವು ಸೇರಿಸ್ಬೋದು. ಓಕೆ, ಚೆನ್ನಾಗಾಗಿದೆ. ಇಲ್ಲಿ ನೀವು ನೋಡ್ಬೋದು. ಇವಾಗ ಪರ್ಫೆಕ್ಟಾಗಿ ಬಂದಿದೆ. ಚಿಕನ್ ತುಂಬ ಸಾಫ್ಟ್ ಕೂಡ ಆಗಿದೆ. ಓಕೆ, ಎಲ್ಲ ರೆಡಿ ಆಯಿತು. ರೈಸ್ ಅಂತೂ ತುಂಬ ಸೂಪರಾಗಿ ಆಗಿದೆ. ಪಲ್ಯನೂ ರೆಡಿ ಆಯಿತು, ಚಿಕನ್ ಕೂಡ ರೆಡಿ ಆಯಿತು. ಸಿಂಪಲ್ ರೆಸಿಪಿ, ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹಾಗೂ ಹೇಗೆ ಆಗಿತ್ತಂತ ಹೇಳಿ. ಇವತ್ತಿನ ಈ ರೆಸಿಪಿ ಇಷ್ಟ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.